ಸರಿಸುಮಾರು 46 ಪುಟಗಳ ಈ ರಾಜ್ಯಪಾಲರ ಭಾಷಣ ಆಧಾರಿತ ಪುಸ್ತಕದಲ್ಲಿ ಅಂದ್ರೆ ಅವ್ರಿಗೆ ಸರ್ಕಾರದಿಂದ ಕೊಡಲಾದ ಈ ಭಾಷಣದ ಸ್ಕ್ರಿಪ್ಟ್ ಏನಿದೆ, ಮೊದಲ 11 ಪಾಯಿಂಟ್ ನಲ್ಲಿ ಇರೋ ಪ್ರಸ್ತಾಪನೆ ಅದು ಪೋಲರೈಸಿಂಗ್. ಹಾಗೆ ಈ ಅಧಿಕಾರ ವಿಕೇಂದ್ರೀಕರಣದ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಇದೆ. ವಿಲ್ ಗೆಟ್ ಬ್ಯಾಕ್ ಟು ದಟ್. ನಮ್ಮ ಜೊತೆಯಲ್ಲಿ ಈಗ ಕಾಂಗ್ರೆಸ್ನ MLC ಆದ ನಾಗರಾಜ್ ಯಾದವ್ ಸರ್ ಕೂಡ ಬಂದಿದ್ದಾರೆ. ನಾನು ರವೀಂದ್ರ ರೇಷ್ಮೆ ಸರ್ ಕೂಡ ಇದೇ ಪ್ರಶ್ನೆ ಕೇಳ್ತಾ ಇದ್ದೆ. ಸರ್, ನಾಗಪುರದ ಲೈನ್ಸ್ ಅನ್ನ ಓದಿದ್ರು, ಕೇಂದ್ರ ಸರ್ಕಾರದ ಕಡೆಯಿಂದ ಬೇರೆಯದ್ದೇ ಲೈನ್ಸ್ ಅನ್ನ ಓದಲಾಯಿತು. ಇದನ್ನು ಹೇಳಿದವರು ಹರಿಪ್ರಸಾದ್ ಸರ್, ಹೂ ಇಸ್ ಅ ವೆರಿ ಸೀನಿಯರ್ ಪೊಲಿಟಿಷಿಯನ್, ಅಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸರ್, ನಮಗ್ ಗೊತ್ತಿರೋ ಹಾಗೆ ನಾನು ಒಂದ್ಸತಿ ಓದ್ಬಿಡ್ತೀನಿ ವೀಕ್ಷಕರ ಹಾಗೆ ನಿಮ್ಮ ಗಮನಕ್ಕೆ. ನನ್ನ ಸರ್ಕಾರವು ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಹಣಕಾಸಿನ ಶಿಸ್ತು, ಪ್ರಾದೇಶಿಕ ನ್ಯಾಯ, ಜನಸ್ನೇಹಿ ಆಡಳಿತ, ಕಾನೂನು ಸುವ್ಯವಸ್ಥೆ ಮುಂತಾದವುದಲ್ಲಿ ಅಭೂತಪೂರ್ವವಾದ ಸಾಧನೆಗಳನ್ನ ಮಾಡ್ತಾ ಇದೆ. ಮೊದಲನೇ ಸೆಂಟೆನ್ಸ್, ಒಟ್ಟಾರೆ ರಾಜ್ಯದ ಆರ್ಥಿಕ, ಸಾಮಾಜಿಕ ಹಾಗೂ ಭೌತಿಕ ಅಭಿವೃದ್ಧಿಯ ವೇಗವನ್ನ ದ್ವಿಗುಣಗೊಳಿಸಲು ನನ್ನ ಸರ್ಕಾರ ಕಂಕಣಬದ್ಧವಾಗಿದೆ. ಎರಡನೇ ಸೆಂಟೆನ್ಸ್. ಈ ಎರಡೇ ಸೆಂಟೆನ್ಸ್ ಅಲ್ವಾ ರಾಜ್ಯಪಾಲರು ಹೇಳಿದ್ದು ಹಿಂದಿಯಲ್ಲಿ? ಈ ಎರಡು ಸೆಂಟೆನ್ಸ್ ಅಲ್ಲಿ ಯಾವ್ದು ನಾಗ್ಪುರದಿಂದ ಬಂದಿದ್ದು, ಯಾವ್ದು ಕೇಂದ್ರ ಸರ್ಕಾರ ಕಳಿಸಿದ್ದು? ನಾಗರಾಜ್ ಯಾದವ್ ಸರ್, ಯಾವ ಪದಗಳು ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ರಾಜ್ಯಪಾಲರ ನಡೆ ಹೇಗಿರಬೇಕು ಅಂತಕ್ಕಂಥದ್ದು. ರಾಜ್ಯ ಸರ್ಕಾರ ಯಾವುದೇ ಇರಬಹುದು, ಯಾವುದೇ ಪಕ್ಷಕ್ಕೆ ಸೇರಿರಬಹುದು, ಕೇಂದ್ರ ಸರ್ಕಾರ ಯಾವ ಪಕ್ಷ ಇರಬಹುದು, ಯಾರೇ ಅಧಿಕಾರದಲ್ಲಿದ್ದರೂ ಕೂಡ ದೇ ಆರ್ ಗವರ್ನ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅವ್ರಿಗೆ ಅಂತ ನಿಯಮಗಳಿರ್ತವೆ. ಮುಖ್ಯಮಂತ್ರಿ ಅಂದ್ರೆ ತಂದೆ ಆದಂತ ಕಟ್ಟುಪಾಡುಗಳಿರ್ತವೆ, ಮಂತ್ರಿ ಆದ್ರೆ ಅವರದೇ ಆದಂತ ಕಟ್ಟುಪಾಡುಗಳಿರ್ತದೆ, ಗವರ್ನರ್ಗೂ ಕಟ್ಟುಪಾಡುಗಳಿರ್ತವೆ, ರಾಷ್ಟ್ರಪತಿಗೂ ಕಟ್ಟುಪಾಡುಗಳಿರ್ತವೆ. ಅದನ್ನ ಮೀರಿ ಯಾವುದೇ ಪಕ್ಷದ ನಾಗರಾಜ್ ಯಾದವ್ ಇವತ್ತು ಕಾಂಗ್ರೆಸ್ ಮಾತ್ರಕ್ಕೆ ಎರಡು ಕೊಂಬು ಇರೋದಿಲ್ಲ, ಬಿಜೆಪಿಯವರು ಕೇಂದ್ರದಲ್ಲಿ ಅಂದ್ರೆ ಅವ್ರಿಗೆ ಎರಡು ಕೊಂಬು ಇರಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಸಂವಿಧಾನದ ಆಶಯಗಳ ಅನುಗುಣವಾಗಿ ನಡ್ಕೋಬೇಕಾಗಿರ್ತಕ್ಕಂಥ ಪ್ರತಿ ಜನಪ್ರತಿನಿಧಿಯ ಮತ್ತು ಅಥವಾ ಸಂವಿಧಾನಿಕ ಹುದ್ದೆಗಳು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಕರ್ತವ್ಯ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ. ನಾವು ಇವತ್ತು ದಿವಸ ಅವರು ಭಾಷಣ ಮಾಡಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳೇ ಸ್ವಾಗತ ಮಾಡಿ, ಸ್ಪೀಕರ್ ಮತ್ತೆ ಸಭಾಪತಿಗಳು ಸ್ವಾಗತ ಮಾಡಿ ಕರ್ಕೊಂಡ್ಬಂದು ಗಂಭೀರವಾಗಿ ಗೌರವವಾಗಿ ಕೊಡ್ತಕ್ಕಂಥ ಎಲ್ಲ ಗೌರವಗಳನ್ನು ಕರ್ಕೊಂಡ್ಬಂದು ಕೂಡಿಸಿದಾಗ ಅವ್ರ ಕೈಗೆ ಒಂದು ಇದನ್ನ ನಿನ್ನೆ ಅವ್ರಿಗೆ ಡ್ರಾಫ್ಟ್ ಕೊಟ್ಟು ಅವ್ರ ಹತ್ರ ಅವ್ರು ಬರ್ತೀನಿ ಅಂತ ಮೇಲೆ ಬಂದು ಎಲ್ಲವೂ ಅವ್ರು ಕೊಟ್ಟ ನಂತರ ಅವರು ಇದರಲ್ಲಿ ಇದ್ರತಂಗ ಓದಬೇಕೇ ಹೊರತು he has got no right or discretionary powers to alter the he didn't alter, sir. he just ಅಲ್ಲಲ್ಲ ಅವರು ಆಲ್ಟರ್ ಮಾಡಲಿಲ್ಲ. ಕೆಲ ಪ್ಯಾರಾಗ್ರಾಫ್ ಗಳನ್ನ ಓದೋದನ್ನ ಅವರು ತಿರಸ್ಕರಿಸಿದ್ರು. ಎಲ್ಲಿ ಬೇರೆ ಯಾವ ಪ್ಯಾರಾಗ್ರಾಫ್ ಓದಿದ್ರು ಸರ್? ಮೊದಲ ಫಸ್ಟ್ ಲೈನು ಲಾಸ್ಟ್ ಲೈನು ಬಿಟ್ಟರೆ ಬೇರೆ ಯಾವುದು ಹೊಸ ಪದಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿಲ್ಲ. ಕಂಟೆಂಟ್ ಆಮೇಲೆ ಬರೋಣ. ಅಲ್ಲ ಸರ್, ದರ್ ಇಸ್ ಅ ಡಿಫರೆನ್ಸ್. ಹೊಸ ಪದಗಳನ್ನ ಜೋಡಿಸೋದಕ್ಕೂ ಇರೋ ನನಗಿರೋ ಸಂದೇಹಕ್ಕೆ ನಿಮ್ಮಿಂದ ಪರಿಹಾರ ಬೇಕು. ಹೊಸ ಪದಗಳನ್ನ ಸೇರಿಸೋದಕ್ಕೂ ಅಥವಾ ಇರೋ ಪದಗಳನ್ನ ಬಿಡ್ಲಿಕ್ಕೂ ವ್ಯತ್ಯಾಸ ಇದೆ. ಪದಗಳನ್ನು ಬಿಟ್ಟಿದ್ದಾರೆ. ನಾನು ಯಾವುದನ್ನು ಕೂಡ ಅಡಿಷನಲ್ ಆಗಿ ಹೇಳಲಿಕ್ಕೆ ಹೋಗಲಿಲ್ಲ. ನಾನು ಹೇಳ್ತಾ ಇರೋದು ಅವ್ರು ಆಲ್ಟರ್ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ಒಬ್ಬ ರಾಜ್ಯ ಸರ್ಕಾರಕ್ಕೆ ಗವರ್ನರ್ಗೆ ಸಪೋರ್ಟ್ ಮಾಡಲಿಕ್ಕೆ ಮತ್ತು ಅಡ್ವೈಸ್ ಮಾಡಲಿಕ್ಕೆ, ಏಡ್ ಅಂಡ್ ಅಡ್ವೈಸ್ ಮಾಡಲಿಕ್ಕೆ ಕ್ಯಾಬಿನೆಟ್ ಇರಬೇಕಾಗಿರ್ತಕ್ಕಂಥದ್ದು ಹೆಡೆಡ್ ಬೈ ದ ಚೀಫ್ ಮಿನಿಸ್ಟರ್ ಅಂತ ಕಾನ್ಸ್ಟಿಟ್ಯೂಷನ್ ಆಶಯ ಆಗಿರ್ತದೆ. ಅದರ ಅನುಗುಣವಾಗಿ ಒಂದು ಭಾಷಣವನ್ನು ರೆಡಿ ಮಾಡಿಕೊಟ್ಟಾಗ ಅದನ್ನ ಎ ಟು ಝೆಡ್ ಹಾಗೆ ಓದಬೇಕಾಗಿರ್ತಕ್ಕಂಥದ್ದು ಅದು ಕರ್ತವ್ಯ ಕೂಡ. ಅದರಲ್ಲಿ ಯಾವುದೇ ರೀತಿಯಾದಂತ ನಿಮಗೆ ವಿವೇಚನೆ ಬಂದಂತೆ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿರೋದಿಲ್ಲ. ಇಟ್ ಇಸ್ ನಾಟ್ ಎ ಡಿಸ್ಕ್ರಿಷನರಿ, ಇಟ್ ಇಸ್ ಆಬ್ಲಿಗೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ನಾರ್ಮ್ಸ್ ಅಂತ ಮತ್ತೆ ಹೇಳ್ತೀವಿ. ಅಂಡರ್ ದ ಕಾನ್ಸ್ಟಿಟ್ಯೂಷನ್ 163 ಆರ್ಟಿಕಲ್ 163 176 ಆಲ್ಸೋ ಎಷ್ಟು ಅಬೈಡ್ ವಿತ್ ಎರಡು ಕಾನೂನುಗಳನ್ನು ಅವರು ಪರಿಪಾಲನೆ ಮಾಡಬೇಕಾಗಿತ್ತು. ಇವತ್ತು ಬಂದ್ರು, 4 ಪದ ಮಾತಾಡಿದ್ರು, ಅವ್ರ ಪಾಟ್ ಯಾರು ಅಬ್ಜೆಕ್ಷನ್ ಮಾಡಿರಲಿಲ್ಲ. ಅವ್ರಿಗೆ ನಾವು ಕೂಡ ಕೂತಿದ್ದೆ, ಅದ್ರ ಯಾಕಂದ್ರೆ ಜಾಯಿಂಟ್ ಸೆಷನ್ ನಾನು ಕೂಡ ಕೂತಿದ್ದೆ. ಯಾರೊಬ್ಬ ವ್ಯಕ್ತಿನೂ ಅವ್ರಿಗೆ ಅಡಚಣೆ ಮಾಡಲಿಲ್ಲ. ಅವ್ರು ಯಾರಾದ್ರೂ ಅಡಚಣೆ ಮಾಡಿ ನನಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ, ಹೋಗ್ತಿದ್ದೀನಿ ಅಂತಂದ್ರೆ ಹೇಳ್ಬೋದಾಗಿತ್ತು. ಯಾರೊಬ್ರು ಕೂಡ ಅಡಚಣೆ ಮಾಡಲಿಲ್ಲ. ತಂತಾನೆ ಬೇಕಾಯ್ತು ಮಾತಾಡ್ಕೊಂಡು. ನನ್ನ ರಾತ್ರಿ ಏನಾಯ್ತು ಸರ್? ನನ್ನ ಸಂಜೆ ಏನಾಯ್ತು ಸರ್? ಅವ್ರ ಕಡೆಯಿಂದ ಅಬ್ಜೆಕ್ಷನ್ ಏನು ಸರ್? ಅದಕ್ಕೆ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿದೆ ಸರ್, ಇದನ್ನು ಹೇಳಬೇಕಲ್ಲ. ಒಂದು ನಿಮಿಷ, ನಿಮ್ಮ ಹತ್ರ ಅಬ್ಜೆಕ್ಷನ್ ಕಾಪಿ ಇದೆಯಾ? ಅಬ್ಜೆಕ್ಷನ್ ಕಾಪಿ ಇದರಲ್ಲಿರುವ 11 ಪ್ಯಾರಾಗಳ ಬಗ್ಗೆ ಅಬ್ಜೆಕ್ಷನ್ ಇತ್ತು ಅಂತ ಹೇಳಿದ್ ನಾನಲ್ಲ ಸರ್, ಎಚ್ ಕೆ ಪಾಟೀಲ್ ಸರ್. 24 ಅವರ್ಸ್ ಹೇಳಿದ್ ನಾನಲ್ಲ, ಎಚ್ ಕೆ ಪಾಟೀಲ್ ಸರ್. 24 ಅವರ್ಸ್ ಇದೆ. ಇದೇ ಪುಸ್ತಕದಲ್ಲಿ ಇರ್ತಕ್ಕಂಥ ಫಸ್ಟ್ 11 ಪ್ಯಾರಾಗ್ರಾಫ್ ನನಗೆ ಅಬ್ಜೆಕ್ಷನ್ ಇದೆ ಅಂತ ಹೇಳಿ ರಾಜ್ಯಪಾಲರು ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಿರೋದು ಸ್ಮಿತಾ ರಂಗನಾಥ್ ಅಲ್ಲ, ಎಚ್ ಕೆ ಪಾಟೀಲ್ ಸರ್, ಹೂ ಇಸ್ ಅ ಕಾನೂನು ಮಿನಿಸ್ಟರ್. ಮುಂದುವರಿಸಿ. Do you have a copy of it? ಎಚ್ ಕೆ ಪಾಟೀಲ್ ಹೇಳಬೇಕಾ? ನಾನು ಗವರ್ನರ್ ವಕಾಲತ್ ವಹಿಸಿದ್ರೆ ಎಚ್ ಕೆ ಪಾಟೀಲ್ ಆಮೇಲೆ ಮಾತಾಡ್ತೀನಿ. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ. ನಾನು ಹೇಳ್ತಾ ಇರ್ತಕ್ಕ ಯಾರು ಹೇಳಿದ್ರು, ಹರಿಪ್ರಸಾದ್ ಹೇಳು, ಎಚ್ ಕೆ ಪಾಟೀಲ್. ನಾನು ಕಾಂಗ್ರೆಸ್ನ ವಕ್ತಾರನಾಗಿ ಹೇಳ್ತಾ ಇದ್ದೀನಿ. ಈಗೇನು ಗವರ್ನರ್ಗೆ ಆಕ್ಷೇಪ ಇದ್ರೆ ಗವರ್ನರ್ ಕಾಗದವನ್ನು ಬರೀಬೇಕಾಗಿತ್ತು. ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್ ಥಿಂಗ್, ದಿಸ್ ಆರ್ ಅದೇನಾದ್ರು ಅನ್ಕಾನ್ಸ್ಟಿಟ್ಯೂಷನಲ್ ಇದ್ದಿದ್ದೆ ಆದ್ರೆ ಈ ಹ್ಯಾಸ್ ಗಾಟ್ ರೈಟ್ ಟು ಟೆಲ್ ದಟ್. ಆದರೆ
ನಾವು ಹೇಳ್ತಾ ಇರ್ತಕ್ಕಂಥ ರಾಜ್ಯದ ಹಿತದೃಷ್ಟಿಯಿಂದಾಗಿ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಕ್ಕು ಪಾತ್ರಗಳ ಪ್ರತಿಪಾದನೆ ಮಾಡ್ತಕ್ಕಂಥ ನಿಮಗೆ ಒಳ್ಳೇದಾಗಿ ಕಾಣದೇ ಇರಬಹುದು. ಯಾಕೆ ಅಂತಂದ್ರೆ ನೀವು ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡೋದು ನಡ್ಕೊಳ್ತಕ್ಕಂಥದ್ದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತ ಹೇಳ್ತಾ ಇದ್ದೀನಿ. ನಾವು ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರ ಕ್ಷೇಮಾಭಿವೃದ್ಧಿಗೋಸ್ಕರ ನಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡ್ತೀವಿ. ದ ವಾಯ್ಸ್ ಆಫ್ ಗವರ್ನರ್ ಸ್ಪೀಚ್ ಇಸ್ ನಥಿಂಗ್ ಬಟ್ ಐ ಆಮ್ ಟೆಲಿಂಗ್ ಯು ವಾಯ್ಸ್ ಆಫ್ ದ ಪೀಪಲ್ ಅಂಡ್ ಡೆಮೋಕ್ರಸಿ ಅಂತ ಹೇಳ್ತೀನಿ. ನಾಗ್ಪುರ್ಗೆ ಹೋಗ್ಬೇಕಾಗಿಲ್ಲ, ಎಲ್ಲಿ ಹೋಗ್ಬೇಕಾಗಿಲ್ಲ. ಗವರ್ನರ್ ಮತ್ತೆ ಈ ಪದ ಬಳಕೆ ಮಾಡಿ ನಿಮ್ಮದೇ ಪಕ್ಷ ನೋಡಿ, ನಾನು ಮಾತಾಡ್ತಾ ಇರಬೇಕಾದ್ರೆ ಸ್ಮಿತಾ ರಂಗನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಸಂವಿಧಾನ ಆಶಯಗಳನ್ನ ಮತ್ತು ರಾಜ್ಯ ಸರ್ಕಾರದ ಗವರ್ನರ್ ಜವಾಬ್ದಾರಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಜನಗಳ ಜವಾಬ್ದಾರಿ ಆಗಿರ್ತಕ್ಕಂಥದ್ದು ನಮಗೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಮಾಡಿದಾಗ ಅದು ನಮ್ಮ ಧ್ವನಿಯಾಗಿ ಮಾತಾಡ್ತಕ್ಕಂಥ ಯಾರಾದ್ರೂ ಇದ್ರೆ ಈ ಸರ್ಕಾರದ ಹೆಡ್ ಆಗಿರ್ತಕ್ಕಂಥವ್ರು ಗವರ್ನರ್ ಆಗಿರ್ತಾರೆ. ನಮ್ಮ ಅನಿಸಿಕೆಗಳನ್ನ, ಜನಗಳ ಪ್ರತಿನಿಧಿಗಳ ಅನಿಸಿಕೆಗಳನ್ನ, ಸರ್ಕಾರದ ಅನಿಸಿಕೆಗಳನ್ನ ಗವರ್ನರ್ ಹೇಳ್ತಕ್ಕಂಥ ಪವಿತ್ರವಾದ ಕೆಲಸ. ಅದಕ್ಕೆ ಧಕ್ಕೆ ಮಾಡುವ ಕೆಲಸ ಮಾಡಬೇಕಾದ್ರೆ ಯಾಕೆ ಪ್ರೊಟೆಸ್ಟ್ ಮಾಡಬಾರ್ದು, ಯಾಕೆ ಮಾಡಬಾರ್ದು ಹೇಳಿ. 100% ಮಾಡಿ, ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ರಾಜಕೀಯ ಮಾಡ್ತಿದ್ದೀರಾ ಅನ್ನೋದು ನಮ್ಮ ಸಿಂಪಲ್ ಪ್ರಶ್ನೆ ಆಗಿತ್ತು. ಅಲ್ಲಿಗೆ ಬರೋಕೆ ಮುಂಚೆ ಸ್ಮಿತಾ ರಂಗನಾಥ್ ಅವರ ಹೇಳಿಕೆ ಇರಬಹುದು. ನಾನು ಮತ್ತೆ ಅಲ್ಲ ಸರ್, ನಾನು ಪದ ಬಳಕೆ ಮಾಡೋ ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಯಾರ ಬಾಯಿಂದ ಬಂದ ಪದ ಅಂತ ಹೇಳಿ ಅವರ ಹೆಸರು ಉಲ್ಲೇಖ ಮಾಡಿ ಹೇಳ್ತಿದ್ದೀನಿ. ಬರುವಾಗ ನಿರೀಕ್ಷಿಸಲಾಗಿದೆ ಅಂತಂದ್ರೆ ಗ್ಯಾರಂಟಿ ಬರ್ತೀನಿ ಅಂತ ಹೇಳಿ ಪ್ರತಿಭಟನೆ ಮಾಡಿ, ಬಟ್ ಕಾರಣ ಇರೋದು ರಾಜಕೀಯನ ಅನ್ನೋದು ನನ್ನ ಪ್ರಶ್ನೆ. ಏನಿವೆ ಇಲ್ಲಿ ನಿಜವಾಗ್ಲೂ ಸಾಂವಿಧಾನಿಕ ಕರ್ತವ್ಯಕ್ಕೆ ಧಕ್ಕೆ ಉಂಟು ಮಾಡಿದ್ದಾರಾ ಅನ್ನೋ ಪ್ರಶ್ನೆಗೆ ಹೋಗಕ್ ಮುಂಚೆ ಪೊಲಿಟಿಸೈಸ್ ರವೀಂದ್ರ ರೇಷ್ಮೆ ಸರ್ ಹೇಳಿದಾಗೆ ರಾಜಕೀಯ ಮಾಡ್ತಿದ್ದಾರೆ ಎಲ್ಲರೂ ಅನ್ನೋ ಕಾರಣಕ್ಕೆ ನಾನು ಪ್ರದೀಪ್ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಆಯ್ತು ಸರ್, ನಿಮಗೆ ಅಸಮಾಧಾನ ಇರಬಹುದು ನಾಗರಾಜ್ ಯಾದವ್ ಸರ್. ನಾಗ್ಪುರದ ಭಾಷಣ ಅಂತ ಹೇಳಿ BK ಹರಿಪ್ರಸಾದ್ ಅವರು ಹೇಳ್ಬಿಡ್ತಾರೆ. ಆದ್ರೆ ಇದೇ ಪುಸ್ತಕದಲ್ಲಿ ನಾಗ್ಪುರದಿದ್ದಕ್ಕೆ 1923ರಲ್ಲಿ ಕಾಂಗ್ರೆಸ್ ಸೇವಾದಳ ಹುಟ್ಕೊಂಡಿದ್ದೆ ನಾಗ್ಪುರದಲ್ಲಿ. ಜವಾಹರ್ಲಾಲ್ ನೆಹರು ಪ್ರಥಮ ಅಧ್ಯಕ್ಷರಾಗಿದ್ದರು. 2 ವರ್ಷದ ನಂತರ 1925ರಲ್ಲಿ ರಾಜ್ಯಪಾಲರ 2 ಸಾಲಿನ ಭಾಷಣ. ಪ್ರದೀಪ್ ಅವ್ರಿಗೇನೆ ಪ್ರಶ್ನೆ, ರಾಜ್ಯಪಾಲರ 2 ಸಾಲಿನ ಭಾಷಣ ನಾಗ್ಪುರದಿಂದ ಬಂದದ್ದು ಅಂತ ಹೇಳಿ ಕಾಂಗ್ರೆಸ್ನವರಿಗೆ ಅನ್ಸಿದ್ರೆ ಇದೇ ಭಾಷಣ ಯಾವುದು ಸರ್ಕಾರ ಪ್ರಿಪೇರ್ ಮಾಡಿ ಕಳಿಸಿದೆ ಅದರಲ್ಲಿ ಈ ಮನ್ರೇಗಾ ಇದೀಗ VBG ರಾಮ್ಜಿ ಆಗ್ತಾ ಇರೋದು ನಿರುದ್ಯೋಗ ಭತ್ಯೆಗಳನ್ನ ಅದರ ಹಕ್ಕನ್ನ ಕಸಿದುಕೊಳ್ತಾ ಇದೆ. ಈ ಮನರೇಗಾ ಕಾಯ್ದೆಯ ತಿದ್ದುಪಡಿ ಮೂಲಕ ಭಾರತೀಯ ಗ್ರಾಮೀಣ ಬದುಕನ್ನ ದುರ್ಬಲಗೊಳಿಸಲಾಗ್ತಾ ಇದೆ. ಮನ್ರೇಗಾ ಕಾಯ್ದೆಯು ಖಾತ್ರಿ ಮಾಡಿದ್ದ ಉದ್ಯೋಗದ ಖಾತ್ರಿಯನ್ನ ಹೊಸ VBG ರಾಮ್ಜಿ ಕಾಯ್ದೆಯು ಕಿತ್ಕೊಳ್ತಾ ಇದೆ. ಇದು ಪ್ರಗತಿಗೆ ವಿರೋಧವಾಗಿದೆ. ರಾಷ್ಟ್ರದ ಪ್ರಜಾಸತ್ತತೆ ಮೂಲಭೂತ ಅಡಿಪಾಯ ಒದಗಿಸುವ ಪಂಚಾಯತ್ ರಾಜ್ ಸಂಸ್ಥೆಗಳ ಅಧಿಕಾರ ವಿಕೇಂದ್ರೀಕರಣದ ಸಂಕೇತಗಳು. ಈ ವಿಕೇಂದ್ರೀಕೃತ ವ್ಯವಸ್ಥೆಯ ಅಡಿಪಾಯವನ್ನೇ ಬುಡಮೇಲು ಮಾಡಿ ಕೇಂದ್ರೀಕೃತ ವ್ಯವಸ್ಥೆಯ ಕೇಂದ್ರ ಸರ್ಕಾರವು ಬುನಾದಿ ಹಾಕ್ತಾ ಇದೆ. ಈ ಪದಗಳು ಹಾಗಾದ್ರೆ ಬಂದಿದ್ದು, ಐ ಆಮ್ ವೆರಿ ಸಾರಿ ಟು ಯೂಸ್ ದಿಸ್ ವರ್ಡ್ಸ್, ಇಂದಿರಾ ಭವನ ಕಾಂಗ್ರೆಸ್ ಕಚೇರಿಯಿಂದಾನಾ ಅಂತ ಹೇಳಿ ಯಾರಾದ್ರೂ ಪ್ರಶ್ನೆ ಮಾಡಬಹುದಾ ಅಂತ ಹೇಳಿ ವಿಧಾನಸೌಧ ಬದಲಿ ಅಂತ ಮೊದಲೇ ಹೇಳಿದ್ದೀನಿ ನನಗೆ. ನಾನು ಪ್ರದೀಪ್ ಅವರಿಗೆ ಪ್ರಶ್ನೆ ಕೇಳಿದ್ದೀನಿ ಸರ್. ಅಲ್ಲ, ರಾಜ್ಯಪಾಲರು 2 ಸಾಲು ನಾಗ್ಪುರದಿಂದ ಅನುಮಾನ ಇದ್ರೆ ಕ್ಲಾರಿಟಿ ಕೊಡಬೇಕಾದ್ರೆ ನಾಗರಾಜ್ ಯಾದವ್ ಇದು ಕಾಂಗ್ರೆಸ್ ಕಚೇರಿಯಿಂದ ಬಂದಿದ್ಯಾ, ವಿಧಾನಸೌಧ ಬಂದಿದ್ರೆ ವಿಧಾನಸೌಧದಿಂದ ಬಂದಿರ್ತಾವ, ಕ್ಯಾಬಿನೆಟ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ನೀವೇ ರಾಜಕೀಯ ಮಾಡ್ತಾ ಇರೋ ನೀವು. ಆ ಪ್ರಶ್ನೆ ಕೇಳಬೇಕಾದ್ರೆ ನನಗೆ ಎಲ್ಲಿಂದ ಬಂದು ಕೇಳಿದ್ರೆ ಆಮೇಲೆ ಕೇಳಬೇಕು. ಮಾತನಾಡ್ಲಿಕ್ಕೆ ನೀವೊಬ್ರು ಸಂಸದೀಯ ಕಾನೂನು ಮಾತಾಡಿ ಕೇಳಿ. ಸಂಸದೀಯ ದಯಮಾಡಿ ನೀವು ನಮಗೂ ಅಲೋ ಮಾಡಬೇಕು, ನೀವು ಮಾತಾಡಬೇಕು. ಮಾತಾಡಿ. ಅವಾಗಲೇ ಚರ್ಚೆಗೆ ಬಹಳ ಗೌರವ ನನ್ನ ಕೇಳಿದ್ರೆ ಉತ್ತರ ಕೊಟ್ಟಿದ್ರೆ ನಿಮ್ಮ ಕ್ಲಾರಿಫಿಕೇಶನ್. ಈಗ ನಾಗ್ಪುರದಿಂದ ಬಂದಿದೆಯಾ ಅಂತ ಹೇಳಿ ಬಿಜೆಪಿ ಅವರು ಹೇಳಬೇಕಾಗಿತ್ತು. ಹೇಳಿದ್ ಕಾಂಗ್ರೆಸ್ನವರು. ಈಗ ಅವರು ಹೇಳಿ ಅಲ್ಲ, ಕಾಂಗ್ರೆಸ್ ಕಚೇರಿಯಿಂದ ಬಂತೋ ವಿಧಾನಸೌಧದಿಂದ ಬಂತೋ ಮಾತನಾಡ್ಲಿ ಪ್ರದೀಪ್ ಅವರು ಹೇಳಿ. ಈಗ ಏನು ಒಂದು ಅಂಶವನ್ನ ಬಿಟ್ಟು ಒಟ್ಟು 11 ಅಂಶಗಳಿದೆ. ಒಂದು ಅಂಶವನ್ನು ಹೊರತುಪಡಿಸಿ ಇನ್ನ ಉಳಿದ 10-11 ಅಂಶಗಳೇನಿದಾವೆ, ಆ 11 ಅಂಶಗಳು ಕೂಡ ಕಾಂಗ್ರೆಸ್ನ ಕಚೇರಿಯಲ್ಲಿ ಪ್ರಿಪೇರ್ ಆಗಿ ಪ್ರಿಂಟ್ ಆಗಿ ಬಂದಿರತಕ್ಕಂಥವು. ಅದ್ರಲ್ಲಿ ಡೌಟೇ ಬೇಡ. ಯಾಕೆಂದ್ರೆ ಇರಿ ಯಾಕೆ ಅಂತಂದ್ರೆ ನೀವು ಈ ಬಗ್ಗೆ ರಾಜ್ಯಪಾಲರನ್ನ ಭೇಟಿ ಮಾಡಿದಾಗ ರಾಜ್ಯಪಾಲರು ಅದ್ರ ಬಗ್ಗೆ ಇರತಕ್ಕಂಥ ವಿರೋಧವನ್ನ, ಅಬ್ಜೆಕ್ಷನ್ಸ್ ಅನ್ನ ಬಹಳ ವಿವರವಾಗಿ HK ಪಾಟೀಲ್ರಿಗೆ ಹೇಳಿದ್ದಾರೆ. HK ಪಾಟೀಲ್ ಮುಖ್ಯಮಂತ್ರಿ ಹತ್ರ ಹೇಳಿ ಸರಿಪಡಿಸ್ತೀವಿ ಅನ್ನೋ ಅಂಶವನ್ನ ಅವ್ರ ಮುಂದೆ ತಂದು ಬಂದಿದ್ದಾರೆ. ಆದ್ರೆ ನಿಮ್ಮ ಧೋರಣೆ ಆಗಿದೆ ಅಂದ್ರೆ ಇಡೀ ಕಾಂಗ್ರೆಸ್ ಸರ್ಕಾರ ಕೇವಲ ಕೇಂದ್ರ ಸರ್ಕಾರವನ್ನ ಉದ್ದೇಶಿಸಿ ಬೈಯುವ ಮತ್ತೆ ಅವರನ್ನು ತೆಗಳುವ ಕೆಲಸವನ್ನ ನಿಮ್ಮ ಭಾಷಣದಲ್ಲಿ ಸೇರಿಸಲಾಗಿದೆ. ನೀವು
ಒಂದು ಅಭಿವೃದ್ಧಿ ದೃಷ್ಟಿಕೋನದಿಂದ ರಾಜ್ಯವನ್ನ ನೀವು ಯಾಗೆಲ್ಲ ಆಡಳಿತ ಮಾಡ್ತಾ ಇದ್ರಿ, ಮುಂದೆ ಏನೆಲ್ಲ ಮಾಡ್ತೀವಿ ಅನ್ನೋದಕ್ಕಿಂತ ಕೇವಲ ಕೇಂದ್ರ ಸರ್ಕಾರವನ್ನ ಬೈಯುವ ತೆಗಳುವ ಕೆಲಸವನ್ನ ಈ ಭಾಷಣದಲ್ಲಿ ಮಾಡಿದ್ರಿ. ಈ ಭಾಷಣದಲ್ಲಿ ಮಾಡಿದ್ರಿ. ಹಾಗಾಗಿ ರಾಜ್ಯಪಾಲರು ಕೂಡ ಒಂದು ನಿರ್ಣಯವನ್ನ ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅಂತಂದ್ರೆ, ನೀವು ಬದಲಾವಣೆ ಮಾಡಕ್ಕೆ ತೆಗೆದುಕೊಂಡಂತ ಟೈಮು ಬದಲಾವಣೆ ಮಾಡಲಿಲ್ಲ, ಹಾಗಾಗಿ ಅವ್ರು ಮಾಡಿದ್ದಾರೆ. ಅವರು ನೀವು ನನ್ನೆಲ್ಲ ಏನಂತ ಹೇಳಿದ್ರೆ ಬರದೇ ಇಲ್ಲ, ಅವ್ರು ಬರ್ತಕ್ಕಂಥದ್ದೇ ಡೌಟ್ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರಿ. ಆದ್ರೆ ರಾಜ್ಯಪಾಲರು ಅವರು ಗೌರವವನ್ನ ಉಳಿಸಿಕೊಂಡು, ಈ ರಾಜ್ಯದ ಗೌರವವನ್ನು ಉಳಿಸಿ, ಅವರು ನೀವು ಕರೆದಂತಹ ಜಂಟಿ ಭಾಷಣಕ್ಕೆ ಬಂದು ಅವ್ರ ಭಾಷಣವನ್ನ ಮಾಡಿ ಅವ್ರ ಕೆಲಸವನ್ನ ಭಾಷಣ ಮಾಡಿ ಇಡೀ ಅವರ ಭಾಷಣವನ್ನ ಅವ್ರು ಮಾಡಿ ಅವ್ರ ಕೆಲಸ ಮುಗಿಸಿದ್ದಾರೆ. ಆದ್ರೆ ಆದ್ರೆ ಅವರ ಕೆಲಸ ಮುಗಿಸಿ ಹೋಗ್ತಿದ್ದವ್ರಿಗೆ ಅಡಚಣೆ ಮಾಡಿ ಸಭೆಯ ಗೌರವವನ್ನ ಹಾಳು ಮಾಡಿದ್ರೆ ಮಾನ್ಯ ಪ್ರದೀಪ್ ಅವರೇ, ಅವರು ಕೆಲಸ ಮಾಡಲಿಲ್ಲ, ಅವರು ಸಂವಿಧಾನ ಆಶಯಗಳ ಅನುಗುಣ ನಡ್ಕೊಳ್ಳಿಲ್ಲ. ನೀವು ಶಾಸಕರಾಗಿದ್ರು ಕೂಡ ನಾನು ಗೌರವನಾಗಿದ್ರೆ ಪ್ರಶ್ನೆ ಕೇಳಕ್ಕೆ ಲೀಡರು ಅಲ್ಲ, ತನ್ನ ಸಂವಿಧಾನಿಕ ಕೆಲಸ ಮಾಡದೇ ಇದ್ದಾಗ ಶಾಸಕರು ಕೇಳಬಾರ್ದ? ಅಲ್ಲಿರ್ತಕ್ಕಂಥ ಪೊಲೀಸ್ ತಳ್ತಾ ಇದ್ರಲ್ಲ, ಯಾವ ಮಟ್ಟಕ್ಕೆ ನೀವು ನಡ್ಕೊಳ್ತಾ ಇದ್ದೀರಿ? 120 ವರ್ಷ ಅಧಿಕಾರವನ್ನು ಮಾಡಿರ್ತಕ್ಕಂಥ ನೀವು 120 ವರ್ಷ ಇತಿಹಾಸ ಸಂವಿಧಾನದ ಆಶಯಗಳಲ್ಲಿ ನೀವು ಸಂವಿಧಾನದ ಆಶಯಗಳಿಗೆ ಗೌರವ He has got no constitutional power. He will understand it. Yes. He has got ಇಬ್ಬರದು no. You can read the constitution now. You can read the constitution. ನಡಳಿ ಸರ್ನ ಸ್ಕ್ರೀನ್ ಅಲ್ಲಿ ತಗೊಳ್ಳಿ, ನಡಳಿ ಸರ್ ಹಾಗೆ ಇಟ್ನಾಳ್ ಸರ್ನ ಸ್ಕ್ರೀನ್ ಅಲ್ಲಿ ತಗೊಳ್ಳಿ.